ನಮಸ್ಕಾರ 24x7 ಕರ್ನಾಟಕ.com ಗೆ ಸ್ವಾಗತ. ನಾವೀಗ ಭೇಟಿ ಮಾಡಲು ಬಂದಿರುವಂತಹ ಸಾಗರ ತಾಲೂಕ್ ಪಂಚಾಯತಿ ಸದಸ್ಯರಾದ ಶ್ವೇತಾ ಅವ್ರನ್ನ ಕುರಿತು ಒಂದೆರಡು ನಿಮಿಷ ಸಂದರ್ಶನ ಮಾಡೋಣ. ನಮಸ್ತೆ ಮೇಡಮ್. ಮೇಡಮ್ ತಮ್ಮ ಹೆಸರು? ಶ್ವೇತಾ ಉಮೇಶ್. ಅಂದ್ರೆ ಯಾವ ತಾಲೂಕ್ ಪಂಚಾಯತಿಯಿಂದ ತಾವು ಆಯ್ಕೆ ಆಗಿದ್ದೀರಾ ಮೇಡಮ್? ನಾವು ಹಿರೇನಲ್ಲೂರು ತಾಲೂಕ್ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಅಂದ್ರೆ ಮೇಡಮ್ ಈ ಸಲ ಗೆದ್ದಂತ ಸಂದರ್ಭದಲ್ಲಿ ತಮಗೆ ಟೋಟಲ್ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಮೇಡಮ್? 2600. 2600. ಎಷ್ಟು ಮತಾಂತರದಲ್ಲಿ ತಾವು ಜಯಗಳಿಸಿದ್ದೀರಾ ಮೇಡಮ್? 653 ಮತಾಂತರದಲ್ಲಿ. ಅಂದ್ರೆ ತಾವು ಯಾವ ಪಕ್ಷದ ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಮೇಡಮ್? ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾಗಿದ್ದೀರಾ. ಓಕೆ ಮೇಡಮ್. ಅಂದಾಗೆ ಇದೇ ಮೊದಲನೇ ಬಾರಿಗೆ ತಾವು ರಾಜಕೀಯಕ್ಕೆ ಬಂದಂಥದ್ದು? ಇದೇ ಮೊದಲನೇ ಬಾರಿ. ಹೇಗೆ ಅನಿಸ್ತದೆ ಮೇಡಮ್ ತಮಗೆ ರಾಜಕೀಯ ಜೀವನ? ಚೆನ್ನಾಗಿದೆ, ಹೊಸ ಅನುಭವ. ಹಾಂ, ಹಾಗೆ ಅನ್ನಿಸ್ತದೆ. ಓಕೆ ಮೇಡಮ್. ಅಂದಾಗೆ ಮೇಡಮ್ ತಾವು ಈಗ ಒಬ್ರು ಗೃಹಿಣಿಯಾಗಿ ಈಗ ರಾಜಕೀಯಕ್ಕೆ ಬರಬೇಕು ಅಂತ ತಮ್ಗೆ ಹೇಗೆ ಅನ್ನಿಸ್ತದೆ? ಅನ್ಸೋದಕ್ಕಿಂತನೂ ಕೆಟಗರಿ ಬಂದಿತ್ತು, ಹೀಗಾಗಿ ಒಂದು ಅವಕಾಶ ಇದೆ ಅಲ್ಲ ಅಂತ ಹೇಳಿ ಬಂದಿದ್ದೀವಿ. ಹಾಂ, ಹಾಗಾಗಿ ಬಂದಿದ್ದೀವಿ. ಮತ್ತೆ ಫ್ಯಾಮಿಲಿ ಹಿನ್ನೆಲೆ ಬೇರೆ ಇದೆ ಅಲ್ಲ, ಹೀಗಾಗಿ ಅವಕಾಶ ಸಿಕ್ಕಿದೆ. ಉಪಯೋಗಿಸೋಣ, ಜನರಿಗೆ ಏನಾದ್ರು ಸೇವೆ ಮಾಡೋಣ ಅನ್ನೋ ಇದರಿಂದ ಉದ್ದೇಶದಿಂದ ಬಂದಿದ್ದೀರಾ. ಓಕೆ ಮೇಡಮ್. ಅಂದಾಗೆ ಮೇಡಮ್ ತಮ್ಮ ಕುಟುಂಬದಲ್ಲಿ ತಾವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂಥದ್ದು? ಇಲ್ಲ, ನಮ್ಮ ಫ್ಯಾಮಿಲಿಲಿ ಕಾಗೋಡು ತಿಮ್ಮಪ್ಪಾಜಿ ಅವರು ಈಗಾಗಲೇ ರಾಜಕೀಯದಲ್ಲಿ ಇದ್ದಾರೆ. ನಮ್ಮ ಮಾವನವರು, ನಮ್ಮ ದೊಡ್ಡ ಮಾವನವರು, ನಮ್ಮ ಮಾವನವರು ಎಲ್ಲರೂ ನಮ್ಮಲ್ಲಿ ರಾಜಕೀಯ ಮಾಡ್ಕೊಂತಾನೆ ಬಂದವರು. ಹಂಗಾಗಿ ಅವರು ಒಂದು ಅನುಭವದ ಮೇಲೆ ಕೆಟಗರಿನೂ ಬಂದಿತ್ತಲ್ಲ, ಅದ್ರ ಜೊತೆಗೆ ನಾವು ಅವಕಾಶ ಸಿಕ್ಕಿದೆ. ಅದಕ್ಕೆ ತಮ್ಮ ಮನೆಯವರ ಬೆಂಬಲ ತಮಗೆ ಹೇಗೆ ಸಿಗ್ತದೆ? ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಳ್ಳಿಗಳಲ್ಲೆಲ್ಲ ಇಂಟೀರಿಯರ್ ಪ್ಲೇಸಿಗೆಲ್ಲ ಒಬ್ಬೊಬ್ಬರೇ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರು ನಾವೆಲ್ಲ ಒಟ್ಟಿಗೆ ಜೊತೆಗೆ ಹೋಗಿ ನಿರ್ವಹಿಸ್ತೀವಿ. ಅಂದಾಗೆ ಮೇಡಮ್ ಈಗ ರಾಜಕೀಯ ಬಿಟ್ಟು ಬೇರೆ ಇನ್ಯಾವುದಾರ ಸಂಘ ಸಂಸ್ಥೆಯಲ್ಲಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದಾರೆ? ಯಾವ ಸಂಘ ಸಂಸ್ಥೆಯಲ್ಲಿಲ್ಲ, ಈಗ ಸುಮ್ಮನೆ ಸ್ವಸಹಾಯ ಸಂಘಗಳಂತ ಹೇಳಿ ಅದರಲ್ಲೊಂದು ಮೆಂಬರ್ ಆಗಿದ್ದೀರಾ. ಓಕೆ. ಅಂದಾಗೆ ಮೇಡಮ್ ಈಗ ತಾವು ಗೆದ್ದು 3 ವರ್ಷ ಅವಧಿಯಾಗಿದೆ ಮೇಡಮ್. ಈ 3 ವರ್ಷ ಅವಧಿನಲ್ಲಿ ತಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ತಾವು ಮಾಡ್ಕೊಟ್ಟಿದ್ದೀರಾ ಮೇಡಮ್? ಕುಡಿಯ ನೀರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ನಮ್ಮ ಅನುದಾನದಲ್ಲೆಲ್ಲ ಕುಡಿಯ ನೀರಿಗೆ ಬಾವಿಗಳನ್ನ, ಮತ್ತೆ ರೋಡ್ಗಳು, ಸಮುದಾಯ ಭವನ, ಬಸ್ ಸ್ಟ್ಯಾಂಡ್ ಬಂದಿರೋ ಗ್ರಾಂಟ್ ಅಲ್ಲಿ ಇಷ್ಟನ್ನ ಒಂದು ಜನತೆಗೆ ಅವಕಾಶ ಮಾಡ್ಕೊಟ್ಟಿದ್ದೀರಾ. ಓಕೆ ಮೇಡಮ್. ಅಂದಾಗೆ ಮೇಡಮ್ ಇನ್ನ ತಮಗೆ 2 ವರ್ಷ ಅವಧಿ ಇದೆ ಮೇಡಮ್. ಈ 2 ವರ್ಷ ಅವಧಿಯಲ್ಲಿ ತಾವು ಇನ್ನೂ ಯಾವ ರೀತಿಯಾದಂತಹ ಒಂದು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ ಒಂದು ಯೋಜನೆಗಳನ್ನ ಹಾಕೊಂಡಿದ್ದೀರಾ ಮೇಡಮ್? ಇನ್ನೂ ಹೆಚ್ಚಿನ ಹೊಸದಾಗಿ ಈಗೆಲ್ಲ ಈಗ ನಾವು CR ಇದು DC ಅವರ ಗ್ರ್ಯಾಂಟಿಂದನೂ ಕುಡಿಯೋ ನೀರಿಗೆ ಜನತೆಗೆ ಮಾಡಿಕೊಟ್ಟಿದ್ದೀವಿ. ಮತ್ತೆ ಇನ್ನು ಸುಮಾರು ಶಾಲೆಗಳಿಗೂ ಮಾಡಿಕೊಟ್ಟಿದ್ದೀವಿ. ಸಮುದಾಯ ಇದು ರಂಗಮಂದಿರ, ಮತ್ತೆ ಬಾವಿಗಳು, ಕಂಪ್ಯೂಟರ್ಸ್ ಕೊಟ್ಟಿದ್ದೀವಿ ಮಕ್ಕಳಿಗೆಲ್ಲ ಉಪಯೋಗ ಆಗಲಿ ಅಂತ ಹೇಳಿ ಸುಮಾರು ಮಾಡಿಕೊಟ್ಟಿದೆ. ಮುಂದೆ ಅದೇ ರೀತಿನೇ ಕಾರ್ಯನಿರ್ವಹಿಸ್ತಾರೆ. ಓಕೆ ಮೇಡಮ್. ಹಾಗಾಗಿ ಮೇಡಮ್ ಈಗ ಸರ್ಕಾರದಿಂದ ಅನುದಾನ ಅಂತ ಬಂದಾಗ ತಮ್ಮ ಗ್ರಾಮದ ಜನತೆಗೆ ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ತಾವು ಮಾಡಬೇಕು ಅಂತ ಅನ್ಕೊಂಡಿದ್ರೆ? ರಸ್ತೆ, ಕುಡಿಯೋ ನೀರು, ಒಟ್ಟು ಮೂಲಭೂತ ಸೌಕರ್ಯಗಳು ಏನಿದೆ ಅವಶ್ಯಕತೆ ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ ಮೇಡಮ್. ಹಾಗಾಗಿ ಮೇಡಮ್ ಈಗ ತಾವು ಗೆದ್ದಂಥ ಸಂದರ್ಭದಲ್ಲಿ ತಮ್ಮ ಗ್ರಾಮದ ಜನತೆ ತಮ್ಮ ಬಳಿ ಬಂದು ಯಾವ ಒಂದು ತೊಂದರೆಯನ್ನು ತಮ್ಮ ಮುಂದೆ ಮನವರಿಕೆ ಮಾಡ್ಕೊಂಡಿದ್ದಾರೆ? ಇದೇ ಮೂಲಭೂತ ಸೌಕರ್ಯಗಳಿಗೆ ಅವರು ಬಹಳ ಒದ್ದಾಡ್ತಾ ಇರ್ತಾರೆ. ಕುಡಿಯೋ ನೀರಿಗೆ ಸುಮಾರು ದೂರಗಟ್ಟಲೆ ಹೋಗಿ ತರಬೇಕು, ನಮಗೆ ಮನೆ ಹತ್ರನೇ ಒಂದು ಬಾವಿದ ಹೊಡ್ಸ್ಕೊಡ್ರಿ ಅಂತ ಹೇಳಿ ಬಂದು ಕೇಳ್ತಿರ್ತಾರೆ. ನಲ್ಲಿ ಪೈಪ್ಲೈನ್ ಕನೆಕ್ಷನ್ಸ್ ಅಥವಾ ರಸ್ತೆ ಮೋರಿ ಮಾಡ್ಕೊಡೋದು, ಇಂಥ ಪ್ರಾಬ್ಲಮ್ಸೇ ಅವ್ರು ಬಂದು ಹೇಳೋದು. ಇಲ್ಲ ರಸ್ತೆಗಳು ಗುಂಡಿ ಬಿದ್ದೋಗಿದೆ, ನಿಮ್ಮಲ್ಲಿ ಯಾವ್ದಾರು ಗ್ರಾವೆಲ್ಸ್ ಹಾಕೊಡೋದು, ಯಾವ್ದಾರು ಯಾವ ಥರದ್ದು ಇದ್ರೆ ಮಾಡ್ಕೊಡಿ ಮೇಡಮ್ ಅಂತ ಹೇಳಿ ಬರ್ತಾ ಇರ್ತಾರೆ. ಓಕೆ. ಅದಕ್ಕೆ ಮೇಡಮ್ ಈಗ ತಾವು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿದ್ರೆ ತಮಗೆ ಗುರುಗಳು ಸ್ಫೂರ್ತಿ ಅಂತ ಯಾರಾದರೂ ಇದ್ರೆ ಅವ್ರ ಹೆಸರು ಹೇಳ್ಕೊಂಡು? ನಮ್ಮ ಹಸ್ಬೆಂಡೇ. ನಿಮ್ಮ ಹಸ್ಬೆಂಡೇ ನಿಮಗೆ ಗುರುಗಳು ಅಂತ? ಓಕೆ ಮೇಡಮ್. ಹಾಗಾಗಿ ಮೇಡಮ್ ಈಗ ತಮ್ಮನ್ನ ಬಿಟ್ಟು ತಮ್ಮ ತಾಲೂಕ್ ಪಂಚಾಯತಿ ವ್ಯಾಪ್ತಿನಲ್ಲಿ ಇನ್ನೂ ಉಳಿದಂಥ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ 24x7 ಕರ್ನಾಟಕ.com ಮೂಲಕ ಅವರಿಗೆ ಯಾವ ರೀತಿಯಾದಂಥ ಒಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಒಳ್ಳೆ ಕೆಲಸ ಮಾಡ್ರಿ, ಎಲ್ಲ ಸೇರಿ ಒಟ್ಟಿಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗೋಣ ಅಂತ ಒಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀರಾ? ಓಕೆ ಮೇಡಮ್. ಅಂದರೆ ತಮಗೆ ಕಡೆಯದಾಗಿ ಇನ್ನೊಂದು ಪ್ರಶ್ನೆ ಮೇಡಮ್. ನೀವೊಂದು ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಾಂಧವರೇ ಕಾರಣ. ಯಾಕೆಂತಂದ್ರೆ ಅವರು ತಮಗೆ ಒಂದು ಒಳ್ಳೆ ಮತನ ನೀಡಿ ಒಂದು ಒಳ್ಳೆ ಅಂತರದಿಂದ ಜಯಗಳಿಸಿ ಆರಿಸಿ ಒಂದು ಸ್ಥಾನಕ್ಕೆ ತಂದು ಕಳಿಸಿದ್ದಾರೆ ಮೇಡಮ್. ಈ ಸಂದರ್ಭದಲ್ಲಿ ಆ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಎಲ್ಲರಿಗೂ ನನಗೆ ಇಷ್ಟು ಕೆಲಸ 5 ವರ್ಷ
ನನ್ನಿಂದ ಅವರು ಸಹಾಯ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ನನ್ನ ಅಭಿನಂದನೆ. ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದ್ರ ಮೂಲಕವಾಗಿ ಅವ್ರಿಗೆಲ್ಲ ಒಂದು ಕೃತಜ್ಞತೆನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, ಇಷ್ಟೊತ್ತು ಕಾಲ ನಿಮ್ಮ ಸಮಯವನ್ನು ನಮಗಾಗಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊಟ್ಟು ನನಗೆ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.